ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ನಮ್ಮ ಕನ್ನಡದ ಪುತ್ರ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರ ಧ್ವನಿಯ ಅನುಕರಣೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ. ನಾನು ಬಂದು ಕನ್ನಡದ ಮಗ. ತಮಿಳುನಾಡಿನಲ್ಲಿ ಇಂದು ಸೂಪರ್ ಸ್ಟಾರ್ ಆಗಿ ಏನೇ ಹೆಸರು ಮಾಡಿದರೂ ಕೂಡ ಇವತ್ತು ಸಂದರ್ಭದಲ್ಲಿ ನಾನು ನಮ್ಮ ರಾಜಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದೇನೆ ಅಂತ ಹೇಳ್ತಾ, ಒಂದು ಬಾರಿ ನಾನು ರಾಜಣ್ಣನವರನ್ನು, ಅಣ್ಣ ನೀವು ಇಷ್ಟೆಲ್ಲ ಹೆಸರು ಮಾಡಿದ್ದರೂ ಕೂಡ, ಜನರ ಆಶೀರ್ವಾದ ಗಳಿಸಿದ್ದರೂ ಕೂಡ ಯಾವುದೇ ರೀತಿಯ ಅಹಂಕಾರಕ್ಕೊಳಗಾಗದೆ ಹೀಗಿರಲು ಹೇಗೆ ಸಾಧ್ಯ ಅಂತ ಅವರನ್ನು ಪ್ರಶ್ನಿಸಿದಾಗ ರಾಜಣ್ಣನವರು ಹೀಗೆ ಹೇಳುತ್ತಾರೆ. ನೋಡಿ ರಜನಿಕಾಂತ್ ಅವರೇ, ಜನಗಳು ನಮಗೆ ತೋರಿಸುವಂಥ ಪ್ರೀತಿ ನಾನು ಹೇಗೆ ಭಾವಿಸಿದ್ದೇನೆ ಅಂತ ಹೇಳಿದ್ರೆ, ಜನಗಳ ಆಶೀರ್ವಾದ, ಅವರ ಪ್ರೀತಿ, ಅವರು ಕೊಡೋ ಚಪ್ಪಾಳೆ, ಅದ್ಯಾವುದು ಕೂಡ ಅದು ನನಗಲ್ಲ, ಈ ರಾಜ್ಕುಮಾರನಿಗಲ್ಲ, ಈ ರಾಜ್ಕುಮಾರನ ಒಳಗಡೆ ಇರುವ ಆ ಕಲಾ ಸರಸ್ವತಿಗೆ ಅರ್ಪಣೆ ಅಂತ ಹಾಗೆ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು ಯಾವತ್ತೂ ಕೂಡ ಈ ಅಹಂಕಾರ ಇದ್ಯಾವುದು ಕೂಡ ನನ್ನ ಬಳಿ ಬಂದಿಲ್ಲ. ಇದೆಲ್ಲ ನಮ್ಮ ಅಪ್ಪಾಜಿಯವರ ಒಂದು ಮಾರ್ಗದರ್ಶನ. ಈ ರೀತಿಯಾಗಿ ರಾಜಣ್ಣನವರು ನನಗೆ ಮಾರ್ಗದರ್ಶನವನ್ನು ಮಾಡಿದರು. ಇಂದು ಕೂಡ ನನ್ನ ಜೀವನದಲ್ಲಿ ನಾನು ಅವರ ಆದರ್ಶಗಳನ್ನು ಪಾಲಿಸಿದ್ದೇನೆ ಅಂತ ಹೇಳುತ್ತಾ, ನಾವೆಲ್ಲ ಅವರ ಮಾರ್ಗದರ್ಶನದ ನುಡಿಗಳನ್ನು ಪಾಲಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.